ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಜೀವವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಬನ್ನಿರಿ ದೇವರ ವಾಕ್ಯವನ್ನು ನೋಡುವ. ಕೀರ್ತನೆಗಳು 2ನೇ ಅಧ್ಯಾಯ 10ನೇ ವಚನ. ಆದುದರಿಂದ ಅರಸರುಗಳಿರ ವಿವೇಕಿಗಳಾಗಿರ್ರಿ, ದೇಶಾಧಿಪತಿಗಳಿರ ಬುದ್ಧಿ ಮಾತುಗಳಿಗೆ ಕಿವಿಗೊಡಿರಿ. ಯೆಹೋವನನ್ನು ಭಯಭಕ್ತಿಯಿಂದ ಸೇವಿಸಿರಿ, ನಡುಗುತ್ತಾ ಉಲ್ಲಾಸ ಪಡಿರಿ. ಆತನ ಮಗನಿಗೆ ಮುದ್ದಿಡಿರಿ, ಇಲ್ಲವಾದರೆ ಆತನ ಕೋಪವು ಬೇಗನೆ ಪ್ರಜ್ವಲಿಸಲು ನೀವು ದಾರಿಯಲ್ಲೇ ನಾಶವಾದಿರಿ. ಆತನ ಮೊರೆ ಹೊಕ್ಕಿರುವವರೆಲ್ಲರೂ ಧನ್ಯರು ಎಂಬುತ್ತದೆ. ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಆತನ ಮಗನಿಗೆ ಮುದ್ದಿಡಿರಿ. ಯಾರ ಮಗ? ಯೆಹೋವ ದೇವರು ಇಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಇಲ್ಲಿ ಹೇಳುತ್ತಿದ್ದಾರೆ. ನಾವು ಯೇಸು ಕ್ರಿಸ್ತನನ್ನು ಮುದ್ದಿಡುವುದು ಎಂದರೆ ಆತನನ್ನು ಆರಾಧಿಸುವುದು, ಆತನಿಗೆ ಸಲ್ಲತಕ್ಕಂತಹ ಗೌರವಗಳನ್ನು, ಆರಾಧನೆಗಳನ್ನು ನಾವು ಸಲ್ಲಿಸಬೇಕಾಗಿದೆ. ಇಲ್ಲವಾದರೆ ದೇವರು ನಮ್ಮನ್ನು ನಾಶ ಮಾಡುವವನಾಗಿದ್ದಾನೆ. ಯಾರ್ಯಾರು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನು ಎಂಬುದಾಗಿ ಅಂಗೀಕರಿಸುವುದಿಲ್ಲವೋ ಅವರು ನಿತ್ಯ ಜೀವನದಲ್ಲಿ ಸೇರುವುದೇ ಇಲ್ಲ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಯೇಸು ಕ್ರಿಸ್ತನು ಹೇಳುವಂತಹ ಒಂದು ವಾಕ್ಯವನ್ನು ನಾವು ನೋಡುವುದಾದರೆ, ನೀವು ಮಗನನ್ನು ಗೌರವಿಸಿದರೆ ತಂದೆಯಾದ ದೇವರನ್ನು ಸಹ ಗೌರವಿಸಿದಂತೆ, ನೀವು ಮಗನನ್ನು ಸೇರಿಸಿಕೊಂಡರೆ ಸೃಷ್ಟಿಕರ್ತನಾದ ಯೆಹೋವನನ್ನು ಸೇರಿಸಿಕೊಂಡಂತೆ ಎಂಬುದನ್ನು ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಆದುದರಿಂದ ನಮ್ಮ ಸ್ತುತಿ ಆರಾಧನೆಗಳನ್ನು ಆತನಿಗೆ ನಾವು ಸಮರ್ಪಿಸುವ, ನಮ್ಮ ಎಲ್ಲ ಗೌರವಗಳನ್ನು, ನಮ್ಮ ಘನ ಮಾನ ಮಹಿಮೆಗಳನ್ನು ಆತನ ಮಗನಿಗೆ ನಾವು ಸಲ್ಲಿಸುವ. ಹೀಗಾಗುವಂತೆ ದೇವರಾತ್ಮನು ತಾನೇ ನಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಿ ನಡೆಸಲೆಂದು ನಾವು ಬೇಡುವವರಾಗಿದ್ದೇವೆ. ಆಮೆನ್.